ಏನ್ರಪ್ಪ, ಎಲ್ಲಾರು ಹೆಂಗಿದ್ದೀರಾ? ನೋಡಿ, ನಾನಂತೂ ತುಂಬಾ ಚೆನ್ನಾಗಿ ಆರೋಗ್ಯವಾಗಿ ಖುಷಿಯಿಂದ ಇದ್ದೀನಿ. ನೀವು ಕೂಡ ತುಂಬಾ ಚೆನ್ನಾಗಿ ಆರೋಗ್ಯವಾಗಿ ಖುಷಿಯಿಂದ ಇದ್ದೀರಾ ಅಂತ ತಿಳ್ಕೊಂಡು ಆ ದೇವ್ರನಲ್ಲಿ ಎಲ್ಲಾರ್ಗೂ ಕೂಡ ನೀವು ಚೆನ್ನಾಗಿ ಖುಷಿಯಿಂದ ಇರ್ಲಿ ಅಂತ ದೇವ್ರನಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಬೇಜಾರ್ ಅಂದ್ರೆ ಬೇಜಾರ್ ಕಣ್ರಪ್ಪ ಮಂತವ. ಮಗ ಸೊಸೆ ಬಂದಿದ್ರು, ಅವರು ಹೋಗ್ಬಿಟ್ರು ಬೆಂಗಳೂರಿಗೆ. ಈ ಹುಡುಗ ಇವನ್ ಸಣ್ಣವನಿದ್ನಲ್ಲ, ಈ ನನ್ನ ಮಗನೂ ಸ್ಕೂಲಿಗೆ ಹೋಗ್ಬಿಡ್ತಾನೆ. ಮಂತವ ಕುತ್ಕೊಳಕ್ ಆಗಲ್ಲ. ಅವನಂತೂ ಅವನು ಹುಟ್ಟ ತರಲೆ ಮಾಡ್ತಿರ್ತಾನೆ. ಅಜೇ 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 ಅಂತ ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ ಅದು ಇದು ಮಾತಾಡ್ತಿರ್ತಾನೆ, ಕೆಲ್ಸಗಳು ಮಾಡಿಸ್ತಿರ್ತಾನೆ. ಅದು ಬೇಕಣಜಿ, ನನಗೆ ಇತ್ ಕೊಡ್ಸಜ್ಜಿ, ದುಡ್ಡು ಕೊಡಜ್ಜಿ, ಅಂಗಡಿ ತಾವ್ ಹೋಗ್ಬೇಕು, ಅದು ಇದು ಮಾಡ್ತಿರ್ತಾನಲ್ಲ. ಹಂಗಾಗಿ ಬೇಜಾರು ಏನು ಆಗಲ್ಲ ಅವನಿದ್ರೆ. ಅವನು ಸ್ಕೂಲ್ ತಾವ್ ಹೋಗ್ಬಿಟ್ರೆ ಆಯ್ತು ಕಣ್ರಪ್ಪ, ಬಲು ಬೇಜಾರಾಗ್ತಿರುತ್ತೆ. ಮನೆಯೆಲ್ಲ ಬೋರ್ ಬೋರಂಗ್ ಹೊಡಿತಿರುತ್ತೆ. ಅದಕ್ಕೆ ಅತ್ಲಾಗ ಆಚೆ ಕಡೆ ಬಂದು ಕೂತ್ಕೊಂಡ್ಬಿಟ್ಟಿದೀನಿ. ಇನ್ನೇನ್ ಮಾಡೋಣ ಹೇಳ್ರಿ, ನನಗೂ ಬೇಜಾರಾಗಂಗ ಆಗ್ತಿತ್ತು. 2-3 ದಿವಸದಿಂದ ಆ ಹುಡುಗ ಹುಡುಗಿನೂ ಬಂದಿದ್ರಲ್ಲ, ನನ್ ಮಗ ಸೊಸೆ. ಹೆಂಗ ಬೇಜಾರ್ ಕಳಿತಿತ್ತು. ಮನೆ ತುಂಬಾ ಜನ ಇದ್ರು, ಎಲ್ಲಾರ್ಗು ಮಾತಾಡ್ಸ್ಕೊಂಡ್ ಹೆಂಗ ಅದು ಇದು ಮಾಡ್ಕೊಂಡು ತಿನ್ಕೊಂಡ್ ಹೆಂಗ ಎಲ್ಲಾರು ಚೆನ್ನಾಗಿದ್ದು. ಇವಾಗ ಬೇಜಾರ್ ಅಂದ್ರೆ ಬೇಜಾರು. ಅವಜ್ಜ ತೋಟಕ್ಕೆ ಹೋಗೋದು, ಸಂಜೆ ಬರುತ್ತೆ. ಈ ಹುಡುಗ ಇವನು ಟ್ಯಾಕ್ಟ್ರಿ ತಗೊಂಡು ಹೋದವನು, ಇವನು ಸಂಜೆ ಬರ್ತಾನೆ. ಆ ಹುಡುಗಿ ಅವಳ ಪಾಡಿಗೆ ಅವಳು ಕೆಲಸ ಮಾಡ್ತಿರ್ತಾಳೆ. ನಾನು ಒಬ್ಳೆ ಕೂತ್ಕೊಂಡು ಅದ್ ಏಟ್ ಅಂತ ಕೂತ್ಕೊಂಡ್ ಹೇಳ್ರಿ. ಒಂದ್ ಕೆಲಸ ಮಾಡಕ್ ಹೋದ್ರೆ ಬೈತಾರೆ, ಏನು ಕೆಲಸ ಬೇಡ, ಕಾಯಿಲೆ ಗಿಲೆ ಆದಿರಾ ಸುಮ್ನಿರ್ರಿ ಅಂತ ಹೇಳ್ತಾರೆ. ಅದಕ್ಕೆ ಏನು ಕೆಲ್ಸ ಗಿಲ್ಸ ಏನು ಮಾಡಕ್ ಹೋಗಲ್ಲ. ಕುಂತಿದ್ದಾವಳೆ ಕೂತ್ಕೋಬೇಕಂಡ್ರಪ್ಪ, ಬಲು ಬೇಜಾರಂದ್ರೆ ಬೇಜಾರಾಗ್ಬಿಡುತ್ತೆ. ಅಲ್ಲ, ಕುಂತಿತ್ತಾವಳೆ ಕೂತ್ಕೊಂಡು ಇನ್ನೇನ್ ಮಾಡನ್ ಹೇಳು ನಾನು. ಅವಜ್ಜ ಬೇರೆ ತಿಪ್ಟೂರಿಗೆ ಹೋಗೈತೆ, ಕೆಲ್ಸ ಆಯ್ತಂತ. ಹಸ್ಗಳ್ನ ಬೇರೆ ಅಲ್ಲೇ ತೋಟದತ್ರ ಬೇರೆ ಕಟಾಕ್ ಹೋಗೈತೆ, ಮೇವೆಲ್ಲ ಹಾಕ್ ಹೋಗೈತೆ. ಇನ್ನೊಂದ್ಸಲಿ ಮೇವ್ ಹಾಕಿ ನೀರ್ ಕುಡ್ಸೋದಕ್ಕೆ ಆ ಶಂಕರಾಜುಗ್ ಹೇಳ ಹೋಗೈತೆ. ಆದ್ರೂ ಸುಮ್ಕೆ ಇನ್ನೇನು ನಾನು ಕುಂತಿತ್ತಾವಳೆ ಕೂತ್ಕೊಂಡಿದೀನಿ, ಇನ್ನೇನು ಮಾಡೋಣ. ನನಗೂ ಬೋರ್ ಆಗಂಗ ಆಗ್ತೈತೆ, ಅತ್ಲ ಬೋರ್ ಹೊಡಿತೈತೆ ಬೆಳಿಗ್ಗೆಯಿಂದ ಕುಂತು ಕುಂತು. ಅತ್ಲಾಗ ನಾನೇ ಹೋಗ್ಬಿಟ್ಟು ಇನ್ನೊಂದ್ಸಲಿ ಹಸ್ಗಳಿಗೆ ನೋಡ್ಕೊಂಡು ನೆಳಲ್ ಕಟಾಕಿ ಮೇವ್ಗೆ ಹಾಕ್ ಬರ್ತೀನಿ. ಇಲ್ಲಿ ಕೂತ್ಕೊಂಡು ಸುಮ್ಕೆ ಕಾಲ ಕಳಿಯಕ್ಕಿಂತ ಅಲ್ಲಾದ್ರೂ ಹೋಗೋಣ. ಅಮ್ಮನಿ ಸರೋಜಮ್ಮಂಗ್ ಒಂದ್ ಮಾತು ಹೇಳೋಗಿದ್ರು ಆಗ್ತಿತ್ತತ್ಲಾಗಿ. ಸುಮ್ಕೆ ಮತ್ತೆ ಅತ್ತೆ ಎತ್ಲಾಗ ಹೋದ್ರು ಅಂತ ಆ ಹುಡುಗಿ ಹುಡ್ಕಾಡವಳು. ಈಗ ಇವಾಗ ಆ ಹುಡುಗಿ ಬೇರೆ ಬಟ್ಟೆ ತೊಳಿತಿದ್ದಾಳೆ. ಅಲ್ಲಿವರೆಗೂ ನಾನು ನಡ್ಕೊಂಡು ಹೋಗೋಷ್ಟೊತ್ತಿಗೆ ಆಗುತ್ತೆ. ಅವಳು ಬಂದು ಬಟ್ಟೆ ಗಿಟ್ಟೆ ಎಲ್ಲ ತೊಳೆದು ಒಣಕಷ್ಟರಲ್ಲಿ ಅತ್ಲಾಗಿ ನಾನು ಬಂದೇ ಬಿಡ್ಬೋದು. ಹೋಗ್ ಬರ್ತೀನಿ, ಇನ್ನೇನ್ ಹೇಳೋಣ. ಆಗಳ ನೇತ್ರಮ್ಮ ಬಂದ್ಲು. ಓಹೋ ಮಾವಿನ ಹಣ್ಣು ತಗೊಂಡ್ಬರ್ತಿದ್ದಾಳೆ. ಅವ್ರದೇ ಅನ್ಸುತ್ತೆ, ಅವ್ರದ್ದು ಮರದೇ ಮಾವಿನ ಹಣ್ಣು ಅನ್ಸುತ್ತೆ. ಹಣ್ಣಾಗಿದ್ದು ಅನ್ಸುತ್ತೆ, ತಗೊಂಬಂದಾಳೆ ಕೊಡಕ್ಕೆ. ಗೌರಜಿ, ಎತ್ಲಾಗ ಹೋಗ್ತಿರಂಗಿದ್ಯಾ? ಎಲ್ಲಿ ಹೋಗ್ತಿರೋದು? ನನಗ್ ಹುಡ್ಕೊಂಬಂದ ನಮ್ಮಂತಾವ್ ಬರ್ತಿದ್ದ? ಇಲ್ ಕಣೆ ಅಮ್ಮಣ್ಣಿ, ನಿಮ್ಮಂತಾವ್ ಇನ್ನೇನು ಮಾಡಕ್ ಬರೋಣ. ನೀನೇ ಒಂದ್ ವಾರದಿಂದ ನಮ್ಮ ಮನೆ ಕಡೆ ಬಂದ್ಬಿಟ್ಟು ಕಾಲಿಟ್ಟಿಲ್ಲ ನೀನು. ಅಂತದ್ರಲ್ಲಿ ನಿಮ್ಮಂತಾವ್ ಏನಕ್ಕೆ ಬರಕ್ ಹೋಗ ನಾನು? ನಾನು ತೋಟದ ಹತ್ರ ಹೋಗ್ತಿದ್ದೀನಿ. ನೋಡ ಗೌರಜ್ಜಿ ಮಾತಾಡೋದು. ನಮ್ಮಂತಾವ್ ಬಂದು ಯಾಕೆ ಬರೋಣ ಅಂತ ಕೇಳ್ತಿದ್ಯಲ್ ಗೌರಜ್ಜಿ ನೀನು? ಹಾಗಾದ್ರೆ ನಮ್ಮಂತಾವ್ ಬರಂಗಿಲ್ಲ ಅನ್ನು ನೀನು. ಅದ್ಯಾಕೆ ನನ್ ಮೇಲೆ ಮುನಿಸ್ಕೊಂಡಿಯೇನು? ನಾನ್ ಅಂತದೇನು ಮಾಡಿದೀನಿ ನಿನಗೆ ಕೋಪ ಮಾಡ್ಕೋಣ ಅಂತದು? ಏನಾಯ್ತು ಹೇಳಜ್ಜಿ? ಅದ್ಯಾಕೆ ಹಿಂಗ್ ಕೋಪ ಮಾಡ್ಕೊಳ್ತೀಯ? ಏನಿಲ್ ಕಣೆ ಅಮ್ಮಣಿ, ಕೋಪ ಇನ್ನೇನು ಮಾಡ್ಕೊಳಕ್ ಹೋಗಣ ಹೇಳು. ನಿನ್ ಮೇಲೆ ಇನ್ನೇನು ಕೋಪ ಮಾಡ್ಕೊಳಕ್ ಹೋಗ ನಾನು? ಅಲ್ಕಣಮ್ಮ, ಒಂದ್ ವಾರ ಆಯ್ತು ಮನೆ ಕಡೆ ಬಂದಿಯಾ ನೀನು? ಬಂದು ಕಾಲಿಟ್ಟಿಯೇನಮ್ಮ ನೀನು? ಗೌರಜ್ಜಿ ಏನ್ ಮಾಡ್ತಿದಾರೆ? ಹುಷಾರಿಲ್ಲ, ಅವಾಗ ಹುಷಾರಿರಲಿಲ್ಲ ಅಜ್ಜಿಗೆ. ಬಂದು ಮಾತಾಡ್ಸ್ಕೊಂಡು ಹೋಗೋಣ ಪಾಪ ಅಜ್ಜಿಗೆ ಅಂತ ಒಂದೇಟು ಜ್ಞಾನ ಐತೇನಮ್ಮ. ಅಯ್ಯ, ಮರ್ತೋಗ್ಬಿಡ್ತೀಯ ಕಣಿ ಹೇಳು ನೀನು. ಇತ್ತೀಚೆಗೆ ಆಗ ಬಲು ಕಲ್ತ್ಬಿಟ್ಟಿಯ ಕಣಿ ಹೇಳು. ನಮ್ಮಂತಾವ್ ಇನ್ನೇನ್ ಮಾಡಕ್ ಬರ್ತೀಯ? ಆ ಕಡೆ ಆ ಶಾಂತಮ್ಮನಂತಾವ ಲಕ್ಷ್ಮಮ್ಮಂತಾವ ಹೋಗ್ಬಿಟ್ಟು ಗಂಟೆಗಟ್ಲೆ ಕುತ್ಕೊಳ್ತೀಯ ಬೇಕಾದ್ರೆ. ನಮ್ಮಂತಾರ ಬಡವ್ರ ಮಂತಾವ ಬರ್ತೀಯನೇ ಮಣ್ಣಿ ನೀನು? ಅಯ್ಯೋ ಅಯ್ಯೋ ಅಯ್ಯೋ, ಹೇಳು ನನ್ ತಾಯಿ. ಯಾಕ ಗೌರಜ್ಜಿ ಅಂತ ಅನ್ಯಾಯ ಮಾತಾಡ್ತೀಯ? ಸುಮ್ಮ ಕೂಕ. ನಾನು ಶಾಂತಕ್ಕಮ್ಮಂತಾವ ಲಕ್ಷ್ಮಕ್ಕಮ್ಮಂತಾವ ಹೋಗಿದ್ದಂತೆ. ನೋಡಿ ಅಜ್ಜಿ ಹೆಂಗ್ ಮಾತಾಡತ್ತಂತ. ನಿನ್ಗೆ ಯಾರಜ್ಜಿ ಹೇಳಿದ್ದು? ನಾನೇ ಒಂದ್ ವಾರದಿಂದ ನನಗೆ ಪುರ್ಸೊತ್ತಿಲ್ದಲೆ ನಾನು ನಮ್ಮ ಯಪ್ಪ ಕೆಲ್ಸಕ್ಕೆ ಹೋಗಿತ್ತು. ಹಸುಗಳನ್ನೆಲ್ಲ ನಾನೇ ನೋಡ್ಕೋಬೇಕಿತ್ತು. ಮೇಯಿಸ್ಕೊಂಡ್ ಬರೋದು, ಹಾಲ್ ಕರಿಯೋದು, ಹಾಲಾಗ್ ಬರೋದು, ಮನೆ ಕೆಲಸ ಮಾಡೋದು, ಅದೇ ಆಗೈತೆ. ಅವ್ರಿವ್ರು ಮಂತಾವ ಲಾವಡಿಯಕ್ ಹೋಗಿದ್ದೆ ಅಂತ ಹೇಳ್ತೀಯ? ಏನಿಲ್ ಕಣಮ್ಮ. ನಿನ್ಗೆ ಯಾರು ಸುಳಿಗಿಲ್ ಹೇಳಿರ್ಬೇಕು ಅಷ್ಟೇ. ಹೌದೇನೆ ಅಮ್ಮಣ್ಣಿ? ನಿಮ್ಮ ಅಪ್ಪ ಕೆಲ್ಸಕ್ಕೆ ಹೋಗಿತ್ತನ್ನು, ಅದಕ್ಕೆ ಹಸುಗಳಿಗೆಲ್ಲ ನೀನೇ ಮೇಯಿಸ್ತಿದ್ದ? ನನಗ್ ಗೊತ್ತಿಲ್ ಕಣೆ ಅಮ್ಮಣ್ಣಿ. ನೀನು ಇನ್ನೇನು ನಂತ ಬರಿಲ್ಲ ಅಂದ್ರೆ ಆ ಕಡೆ ಆ ಲಕ್ಷ್ಮಕ್ಕಮ್ಮಂತವ ಶಾಂತಕ್ಕಮ್ಮಂತವ್ಲೆ ತಾನೆ ಹೋಗೋದು. ಅದಕ್ಕೆ ಒಂದ್ ಅಂದಾಜ್ ಮೇಲೆ ಹೇಳ್ದೆ ಆಟೆ. ಇನ್ನೇನಿಲ್ಲ. ಅಲ್ಕಣೆ ಅಮ್ಮಣ್ಣಿ, ನಮ್ಮಂತವ್ ಯಾಕೆ ಬರಕ್ ಹೋಗ್ಲಿಲ್ಲ ನೀನು? ಒಂದ್ ವಾರ ಆಗಿತ್ತಲ್ಲ ಅಮ್ಮಣ್ಣಿ, ನನಗೆ ಹೊಸಿ ಕೋಪ ಬರ್ತಿರಲ್ಲ ನಿನ್ ಮೇಲೆ. ಮೊನ್ನೆ ಅವನು ರಮೇಶಪ್ಪ ಬಂದಿದ್ದ, ನಮ್ಮ ಹುಡುಗಿ ಬಂದಿದ್ಲು.
ಅವರೆಲ್ಲರೂ ಕೇಳೋರು. ಎಲ್ಲಿ ನೇತ್ರಕಾಯ ಬರ್ಲೇ ಇಲ್ಲ, ಮನೆ ತಾವಲೆ ಬರ್ಲಿಲ್ಲ ನೇತ್ರಕಾಯ ಅಂತ ಕೇಳೋರು. ನಾನು ಇನ್ನೇನ್ ಹೇಳಕ್ ಹೋಗಣ, ಪಾಪ ಅವಳಿಗೆ ಕೆಲಸ ಅದು ಇದು ಇರುತ್ತೇನ್ರಪ್ಪ, ಹಂಗಾಗಿ ಬರಕ್ಕಾಗಿಲ್ಲ ಇವತ್ತು. ಬರ್ತಾಳೆ ಇನ್ನೇನು, ಸಂಜೆ ನಾಳೆ ಅಷ್ಟರಲ್ಲಿ ಬರುತ್ತೆ, ಬರ್ತಾಳೆ. ಅವಳಿಗೆ ಪುರ್ಸತ್ತಿಲ್ಲ ಆದ್ರೆ ಕೆಲ್ಸ ಇದ್ರೆ ಮನೆ ತಾವೇನು ಬರಕ್ಕೂ ಆಗಲ್ಲ ಅಂತ ಹೇಳ್ದೆ. ನಿನ್ಗೆ ನೋಡು, ನಾನ್ ಅನ್ಕೊಂಡಂಗೇನೆ ನೀನ್ ಹಸ್ಗಳೆಲ್ಲ ನೋಡ್ಕೊಂಡು ಪುರ್ಸತ್ತಾಗಿಲ್ಲ, ಹಂಗಾಗಿ ನಮ್ಮ ಮನೆ ಕಡೆ ಬಂದಿಲ್ ಕಣಿ ಹೇಳು. ಏನೋ ತಮಾಷೆ ಹಂಗ್ ಮಾಡ್ದೆ, ನೀನು ಬೇಜಾರ್ ಮಾಡ್ಕೋಬೇಡ ನೀನು. ಸುಮ್ಮ ಕೂಕಲಾಗಿ ನೀನು ಇಲ್ದವೆಲ್ಲ ಮಾತಾಡ್ಬಿಟ್ಟು ಆಮ್ಯಾಕೆ ತಮಾಷೆಗೆ ಮಾತಾಡದೆ, ಅದು ಮಾತಾಡದೆ, ಇದು ಮಾತಾಡದೆ ಅಂತ ಹೇಳ್ತೀಯ. ಮಾತಾಡೋದೆಲ್ಲ ಮೊದ್ಲು ಮಾತಾಡ್ಬಿಡ್ತೀಯ. ಮನ್ಸಿಗೆ ಹೆಂಗ್ ಬೇಜಾರಾಗೋದು ಗೊತ್ತಾ ನೀನು ಮಾತಾಡೋದು. ನಾನು ಅವ್ರಿವ್ರು ಅಂತ ಹೋಗ್ತೀನಂತೆ ಮಾತಾಡಕ್ಕೆ. ನಾನು ಮಾತಾಡಕ್ ಬಂದ್ರೆ ಮೊದ್ಲು ನಿಂತವಳೆ ಬರೋದು. ನಿನಗ್ ಮಾತಾಡ್ಸಂಗೆ ಇರ್ತೀನ. 2-3 ದಿವಸದಿಂದ ನೀನು ಬಂದ್ ನೋಡಕ್ ಆಗ್ದಲೇ ಇದ್ದೆ, ನನಗೆ ಮನ್ಸ್ ತಡ್ದಿಲ್ಲ. ಮೊದ್ಲು ಗೌರಜಿಗೆ ಹೋಗಿ ಯಾವಾಗ ಮಾತಾಡ್ಸ್ಕೊಂಡ್ ಬರೋಣಂತ ನಾನ್ ಕಾಯ್ಕೊಂಡಿದ್ದೆ, ಅಂತದ್ರಲ್ಲಿ ನೀನು ಹಿಂಗ್ ಹೇಳ್ತೀಯ. ಯಾ ಮನೆ ಹೋಗ್ಲಿ ಬಾರೆ, ಅದ್ಯಾಕೆ ಹಿಂಗ್ ಕೋಪ ಮಾಡ್ಕೊಂತೀವ್? ಓಹೋ, ನನಗೆ ನೀನು ನಮ್ಮ ಅಮ್ಮ ಇದ್ದಂಗೆ ಅಂತ ಹೇಳ್ತಿರ್ತೀಯ. ನೋಡಿದ್ರೆ ಇವಾಗ ರೇಗಾಡ್ತಿರೋದ್ ನೋಡು. ಆಯ್ತು, ಬಾ ಇವಾಗ ಆಯ್ತು. ಏನೋ ನನಗೆ ಗೊತ್ತಿಲ್ದಂಗೆ ಮಾತಾಡ್ಬಿಟ್ಟೆ, ಅದಕ್ಕೆ ಯಾಕೆ ಹಿಂಗ್ ಕೋಪ ಮಾಡ್ಕೊಳ್ತೀಯ? ಬಾರೆ ಅಮ್ಮ ನೀ ಸುಮ್ಕೆ ಆಗ್ಲೇ ಬಿಡು, ನಾನೇನ್ ಕೋಪ ಮಾಡ್ಕೊಳಲ್ಲ. ತಗ ಇದು. ನನ್ಗೆ ಇಟ್ಕೊಂಡ್ ಕೈ ನೋವು ಬಂದ್ಬಿಡ್ತು. ನೀನ್ ಬೇರೆ ನೀನು ಬರ್ತಾ ಮಾತಾಡ್ಕೊಂಡ್ ಜಗಳ ಮಾಡ್ಕೊಂಡ್ ನಿಂತ್ಕೊಂಡ್ಬಿಟ್ಟು ನೀನು ಅದು ಇದು ತಕ್ಕೊಂಡು ತಗ ಮಾವಿನ ಹಣ್ಣು ತಗೊಂಡೋಗಿ ಒಳಿಕಿಡು. ಮಣಿ ಇದೆಲ್ಲಿಂದ ಮಾವಿನ ಹಣ್ಣು ಈ ಪಾಟಿ? ನೋಡ್ದೇನಪ್ಪ ಈ ಅಜ್ಜಿ ಮಾತಾಡೋದು. ಅಲ್ಕಣಜಿ, ನಮ್ ತೋಟದಲ್ಲಿಗೆನ ನಮ್ದು ದೊಡ್ಡದು ಮಾವಿನ ಮರ ಇಲ್ವಾ? ಅಲ್ಲಿಂದು ಕಿತ್ಕೊಂಬಂದು ಎಲ್ಲಾರ್ಗು ದುಡ್ಡಿಗೂ ಕೊಟ್ಬಿಟ್ಟು ನಾವು 200 ಮಾವಿನ ಹಣ್ಣನ್ನ ಇಟ್ಕೊಂಡಿದ್ದು. ನಾವೊಂದು ಜಾಸ್ತಿ ತಿನ್ನಲ್ಲ ಏನಿಲ್ಲ, ನಮ್ಮಲ್ಲಿ ಮಿಕ್ಕಿದ್ದವೆಲ್ಲ ಇದ್ವಲ್ಲ ಅವ್ರಿವ್ರಿಗೆ ಕೊಟ್ಟೆ. ನಿನಗೆ 25-30 ತಗೊಂಬಂದೆ. ತಗ, ನಿಮ್ಮಲ್ಲಿ ತಿಂತೀರಾ ಜಾಸ್ತಿ. ನಮ್ಮಲ್ಲಿ ಯಾರು ತಿನ್ನಲ್ಲ ಏನಿಲ್ಲ. ನಮ್ಮ ಅಪ್ಪ ಅಲ್ಲಿ ಇಲ್ಲಿ ಕೆಲ್ಸಕ್ಕೆ ಹೋಗ್ಬಿಡುತ್ತೆ, ಸುಮ್ನೆ ಕೊಳ್ತೋಗ್ಬಿಡ್ತವೆ. ನಮ್ಮ ಹುಡ್ಗ ತಿಂದ್ರೆ ಬೆಳಗಿಂದ ಸಂಜೆ ಗಂಟ ಒಂದೇ ತಿಂದ್ರು ಹೆಚ್ಚ ಅವನು. ಸುಮ್ಕೆ ಯಾಕೆ ಮಂತಾವ್ ಇಟ್ಕೊಂಡು ಸುಮ್ನೆ ಹಾಳಾಗೋದಕ್ಕಿಂತ ಎಲ್ಲಾರ್ಗು ಕೊಟ್ಬಿಟ್ಟೆ ಕಣ್ ಗೌರಜಿ. ತಗೊಂಡೋಗಿ ಒಳಿಕಿಡು. ಇಲ್ ಕಣೆ ಅಮ್ಮಣ್ಣಿ, ಬಲು ಚೆನ್ನಾಗಿದಾವೆ ಮಾವಿನ ಹಣ್ಣು ಮಾತ್ರ. ಚೆನ್ನಾಗಿ ಹಣ್ಣಾಗಿರಂಗಿದಾವೆ ಕಣಜಿ. ಚೆನ್ನಾಗಿ ಹಣ್ಣಾಗಿದಾವೆ. ಅಂಡ್ ಇನ್ನೇನು 2 ದಿವಸದಲ್ಲಿ ತಿನ್ಬಿಡ್ಬೇಕು, ನೀವು ಮುಗಿಸ್ಬಿಡ್ಬೇಕು. ಇಲ್ಲಾಂದ್ರೆ ಎಲ್ಲ ಒಂದ್ ಕಡೆಯಿಂದ ಕೊಳ್ತೋಗ್ಬಿಡ್ತಾವೆ ಮತ್ತೆ. ಸರಿ ಕಣ, ಆಯ್ತು ತಗೊಂಬಾರಮ್ಮ. ಅಲ್ ಕಣೆ ಅಮ್ಮಣ್ಣಿ, ಅದನ್ನ ಇಟ್ಕೊಂಡೆ ನಿಂತಿದ್ಯಾ, ಅದೇಟ್ ಕೈ ನೋವಾಗ್ಬೇಡ. ತಗವಾ ಇಲ್ಲಿ, ಮೊದ್ಲು ಇಡೋಣ ಇಲ್ಲಿ. ಬಾ, ನನಗೂ ಬೇಜಾರಾಗ್ತಿತ್ತು ಬೆಳಗಿಂದ ಕುಂತು. ಇನ್ನೇ ನಾನು ತೋಟ ಹೋಗೋಣ ಅಂತ ನೋಡ್ತಿದ್ದೆ. ಅಷ್ಟರಲ್ಲಿ ನೀನು ಬಂದೆ ಕಣೆ ಅಮ್ಮಣ್ಣಿ. ಬಾ ಕೂಕಡೋಣ ಬಾ. ಕಣಜಿ, ನಿನಗೆ ಹುಷಾರಿರಲ್ಲ ಏನಿಲ್ಲ, ಕಾಲಾಗಲ್ಲ ಏನಿಲ್ಲ. ಪಾಪ ಹುಡುಗಿ ಸರೋದಮ್ಮ ನೋಡಿದ್ರೆ ಮಂತವ ಮನೆಗ್ ಒಂದೇ ಕೆಲಸ ಮಾಡ್ಸಲ್ಲ. ಒಂದ್ ಲೋಟ ತೆಗ್ದು ಆ ಕಡೆಯಿಂದ ಈ ಕಡೆ ಇಡ್ಸಲ್ಲ. ನಮ್ಮ ಅತ್ತೆ ಹುಷಾರಿರಲ್ಲ ಅಂತದ್ರಲ್ಲಿ ನೀನು ತೋಟದಾಗ ಹೋಗಿ ಬರ್ತೀನಿ ಅಂತ ಹೇಳ್ತಿದ್ಯಾ. ಏನ್ ಮಾಡಕ್ ಕೆಲ್ಸ ಇಲ್ವಾ ನಿನಗೆ? ತುಂಬ ಕೂಕ ಮಂತವಳೆ ಕಣೆ. ಹಂಗಲ್ ಕಣೆ, ನಾನೇನು ಹೋಗ್ತಿರಲು. ನಿಮ್ಮ ಮಾಮ ರಂಗಮಾಮ ಐತಲ್ಲ, ತಿಪ್ಟೂರಿಗೆ ಹೋಗೈತೆ, ಏನೋ ಕೆಲ್ಸ ಆಯ್ತಂತ. ಅದಕ್ಕೆ ಹಸ್ಗಳಿಗೆಲ್ಲ ಅಲ್ಲೇ ತೋಟತಾವಳೆ ಕಟಾಕ್ ಹೋಗೈತೆ. ಶಂಕರಾಜುಂಗ್ ಹೋಗೈತೆ. ಹಸ್ಗಳಿಗೆ ಇನ್ನೊಂದ್ಸಲಿ ಮೇವ್ ಹಾಕಿ ನೀರೆಲ್ಲ ಕುಡ್ಸಿ ನೆರಳಲ್ಲಿ ಕಟಾಕಿರಪ್ಪ ಅಂತ ಹೋಗೈತೆ. ಆದ್ರೂ ನಾನು ಹೋಗ್ದಂಗಿರಕ್ ಆಗಲ್ಲ. ಸುಮ್ಕೆ ಯಾಕೆ ಕುಂತು ಕಾಲ ಕಳಿಯಕ್ಕಿಂತ ಅಲ್ಲಾದ್ರೂ ಹೋಗ್ಬಿಟ್ಟು ಒಂದ್ ಗಳಿಗೆ ಸುತ್ತಾಡ್ಕೊಂಡು ಅವ್ರಿವ್ರು ಸಿಕ್ತಿರ್ತಾರೆ ದಾರಿ ಅದ್ದಕ್ಕೆ, ಎಲ್ಲಾರ್ಗು ಮಾತಾಡ್ಸ್ಕೊಂಡು ಒಂದ್ ಗಳಿಗೆ ಅಡ್ಡಾಡ್ಕೊಂಡು ಬಂದ್ರು ಆಗುತ್ತೆ, ಹಸ್ಗಳನ್ನೆಲ್ಲ ನೋಡ್ಕೊಂಡಂತ ಹೋಗ್ತಿದ್ದೆ. ಅಷ್ಟ್ರಲ್ಲಿ ನೀನ್ ಬಂದೆ ಕಣೆ ಅಮ್ಮಣ್ಣಿ ನೇತ್ರಮ್ಮ. ಸರಿ ಕಣಜಿ, ಆಯ್ತು. ನನಗೆ ಮಂತಾವ ಕೆಲ್ಸ ಐತೆ, ನಾನು ಹೋಗ್ತೀನಿ. ಆಮೇಕಿಂದ ಬೇಕಾದ್ರೆ ಸಿಗ್ತೀನಿ ಕಣಿ, ಹೇಳು. ಯಾಕೆ ಅಮ್ಮಣ್ಣಿ ಹಿಂಗ್ ಅರ್ಜೆಂಟ್ ಮಾಡ್ತೀಯ? ಕಾಲಿಗೆ ಚಕ್ರ ಕಟ್ಕೊಂಡಿರಂಗ ಆಡ್ತೀಯಮ್ಮ ನೀನಂತೂ. ನಿನ್ಕಣಲ್ಲ ಒಂದ್ ಗಳಿಗೆ. ಸುಮ್ಮಗ್ ಬಾ. ನಿಮ್ಮಂತವೇನಾರು ಇದ್ರೆ ಮಾತ್ರ ತಗೊಂಬಂದ್ ಕೊಟ್ಟೋಗ್ತೀಯಾ. ನಮ್ಮಲ್ಲೂ ನೆನ್ನೆ ಅವನು ರಮೇಶಪ್ಪ ನನ್ನ ಮಗ ಸೊಸೆ ಬಂದಿದ್ರಲ್ಲ, ಅದಕ್ಕೆ ಒಬ್ಬಿಟ್ಟು ಮಾಡ್ಸಿದ್ದು, ಕಾಯಿ ಒಬ್ಬಿಟ್ಟು. ಬಲು ಚೆನ್ನಾಗೈತೆ. ಒಂದ್ 5-6 ಹಾಕೊಡ್ತಾಳೆ ಹುಡ್ಗಿ. ಸರೋದಮ್ಮ ಹಾಕೊಡ್ತಾಳೆ, ತಗೊಂಡ್ ಹೋಗು ಅಂತ ತಡಿ. ಅದ್ಯಾಕೆ ಹಿಂಗ ಆಡ್ತೀಯ? ಸುಮ್ಕಿರಜಿ. ನಮ್ಮಂದ್ ಯಾರು ತಿನ್ನಲ್ಲ ಏನಿಲ್ಲ. ನನಗೇನು ಬೇಡ ಕಣಮ್ಮ ತಾಯಿ. ನೀವೇ ತಿಂದ್ರಿ ಪಾಪ. ನಿಮ್ಮಂದ್ರೆ ತಿನ್ನೋರು ಬೇಕಾದಷ್ಟು ಜನ ಇದಾರೆ. ನಮ್ಮಲ್ಲಿ ತಗೊಂಡೋಗ್ಬಿಟ್ಟು ಸುಮ್ಕೆ ಅದು ಇದ್ ಮಾಡೋದ್ ಬೇಡ. ಸುಮ್ಕಿರು. ಹಂಗೇನಾರು ಬೇಕಂದ್ರೆ ನಾನು ಹಾಕಿಸ್ಕೊಂಡು ಇಲ್ಲೇ 1-2 ತಿಂದೋಗ್ತೀನಿ. ನನ್ಗಂತೂ ಬೇಡ ಕಣಮ್ಮ. ನೋಡ ಈ ಹುಡುಗಿ ಮಾತಾಡೋದ್ ಹೆಂಗ್ ಮಾತಾಡ್ತಾಳಂತ. ಅಬಾ ನಿಮ್ಮಲ್ಲಿ ಇರೋದೆಲ್ಲ ಈಗ ಮಾವಿನ ಹಣ್ಣು ತಗೊಂಬಂದ್ ಕೊಡ್ಲಿಲ್ವಾ? ನಾನು ಇಸ್ಕೊಂಡ್ ಹೋಗ್ಲಿಲ್ವಾ? ನಮ್ಮಲ್ಲಿಂದ ಏನಾರು ಕೊಟ್ರೆ ನೀನು ಹಿಂಗ್ ಮಾತಾಡ್ತೀಯಲ್ಲಮ್ಮ ನೀನು. ಪರವಾಗಿಲ್ಲ ಕಣೆ ಅಮ್ಮಣ್ಣಿ, ನೀನು ಒಂಥರ ನೇತ್ರಮ್ಮ. ಸರಿ ಕಣ, ಆಯ್ತು ಬಿಡು. ಇಸ್ಕೊಂಡ್ ಹೋಗ್ಲಿಲ್ಲ ಅಂದ್ರೆ ಅದಕ್ಕೇನಂತೆ. ಅಲ್ಕಣ್ ಗೌರಜ್ಜಿ, ಅದ್ಯಾಕೆ ಹಿಂಗ್ ಕೋಪ ಮಾಡ್ಕೊಳ್ತೀಯ? ಒಂದ್ ರೇಟು ಸಮಾಧಾನದಿಂದ ಇರು. ನಾನು ಹೇಳೋದು ಅರ್ಥ ಮಾಡ್ಕೊ ಇಲ್ಲಿ. ನಾನು ಹೇಳ್ತಿರೋದು ಏನಂದ್ರೆ,
ನಮ್ಮಲ್ಲಿ ಯಾರು ತಿನ್ನಲ್ ಕಣ್ ಗೌರಜ್ಜಿ. ಹಂಗೇನಾದ್ರು ಬೇಕಂದ್ರೆ ನಾನು ಇಸ್ಕೊಂಡು ಇಲ್ಲೇ ತಿಂದೋಗ್ತೀನಿ ಕಣ್, ಸುಮ್ಮಿರು. ಇವಾಗ ಮನೆಗ್ ತಗೊಂಡು ಹೋಗ್ತೀನ. ಈಗ ಆ ಹುಡ್ಗನೂ ತಿನ್ನಲ್ಲ, ನಮ್ಮ ಅಪ್ಪನೂ ತಿನ್ನಲ್ಲ. ನಮ್ಮ ಅಪ್ಪ ಕೆಲ್ಸದಿಂದ ಬರದೇ ತಡವಾಗಿ ಬರುತ್ತೆ. ಆಮೇಕಿಂದ ಸಾಲ್ದಕ್ಕೆ ನಾಳೆ ಬೇರೆ ನಾವು ನೆಂಟ್ರ ಮನೆಗೆ ಹೋಗ್ತಿದೀವಿ. ನಮ್ಮೂರಿಗೆ ಹೋಗ್ತಿದೀವಿ, ತವ್ರ ಮನೆಗೆ ಹೋಗ್ತಿದೀನಿ. ಅದಕ್ಕೋಸ್ಕರ ಹೇಳ್ತಿರೋದು. ತಿಂದ್ರೆ ನಾನು ಒಬ್ಳು ತಿಂತೀನ, ಒಂದು ಎರಡು ತಿನ್ಬಹುದು. ಇನ್ನು ಮಿಕ್ಕಿದವೆಲ್ಲ ಹಂಗೆ ಇಟ್ಟೋಗ್ತಿರ್ವಿ. ತಿರ್ಗಾ ವಾಪಸ್ ಊರಿಂದ ಬರೋ ಅಷ್ಟೊತ್ತಿಗೆ ಒಂಥರ ಅಳ್ಸರಂಗ್ ಆಗ್ಬಿಡುತ್ತೆ. ಅನ್ನ ಯಾವತ್ತೂ ವೇಸ್ಟ್ ಮಾಡಕ್ ಹೋಗ್ಬಾರ್ದು. ಅದಕ್ಕೋಸ್ಕರ ಹೇಳ್ತಿರೋದು. ನನಗ್ ಬೇಕಾದ್ರೆ ನಾನು ಇಸ್ಕೊಂಡು ಇಲ್ಲೇ ಒಂದೆರಡು ತಿಂದೋಗ್ತೀನಿ, ಸುಮ್ಕಿರು. ಇಲ್ಲಾಂದ್ರೆ ಪಾಪ ಸುನಿಲ ಅವ್ರ ಇವ್ರು ರಂಗಜ್ಜ ಅವ್ರ ಇವ್ರು ತಿಂತಾನೆ ಇರ್ತಾರೆ. ಸುಮ್ಕಿರಜ್ಜಿ, ನಿನ್ಗೆ ಹೇಳೋದು ಅರ್ಥ ಆಗಲ್ವಾ? ನೀನ್ ಅದೇ ಹಾಕಿ ಕೋಪ ಮಾಡ್ಕೊಳ್ತೀಯ ನನ್ ಮೇಲೆ? ಸರಿ ಕಣ, ಆಯ್ತು ಬಿಡಮ್ಮ. ನಿನ್ನ ಇಷ್ಟ, ನಾನು ಹೇಳೋದು ಹೇಳಿದೀನಿ. ಆಯ್ತು ಬಾ. ಸರೋಜಮ್ಮಂಗೆ ಹೇಳ್ತೀನಿ, ಟೀನಾರ ಕಾಸು ಕೊಡ್ತಾಳೆ, ಟೀನಾರ ಕುಡಿದು ಹೋಗುವಂತೆ ಕಣ. ಬಾರೆ ಅಮ್ಮಣ್ಣಿ, ಕೂಕ ಬಾರೆ. ಅಜ್ಜಿ, ನಾನು ಹೇಳೋದು ಅರ್ಥ ಮಾಡ್ಕ. ನಮ್ಮ ಅಪ್ಪ ಕೆಲ್ಸಕ್ಕೆ ಹೋಗೈತೆ. ಇವತ್ತು ನನ್ಗೆ ನಿಮ್ಮಂತ ಬರಕ್ಕೆ ಪುರ್ಸತ್ತಿರಲ್ಲವು. ಒಂದ್ ಗಳಿಗೆ ಬಿಡು ಮಾಡ್ಕೊಂಡ್ ಬಂದಿದ್ದೀನಿ. ಇವಾಗ ನಾನು ತೋಟದ ಹೋಗ್ಬೇಕು, ಗೊತ್ತಾ ನಿನ್ಗೆ? ನನ್ ಕಷ್ಟನು ನೀನೊಂದ್ರಿಟ್ಟು ಅರ್ಥ ಮಾಡ್ಕೋಬೇಕು. ನಾಳೆ ಬೆಳೆ ನಮ್ಮ ಊರಿಗೆ ಹೋಗ್ಬಿಡ್ತೀವಿ. ತಿರ್ಗಾ ಬರೋದು ಯಾವಾಗ್ಲೂ ಏನೋ ಸುಮ್ಕೆ ಮಾವಿನ ಹಣ್ಣೆಲ್ಲ ಕೊಳ್ತಗೊಂಡ್ ಆಗ್ಬಿಡ್ತಾವೆ. ಎಲ್ಲಾರ್ಗು ಕೊಟ್ಬಿಟ್ಟಿದ್ದೆ, ನಿನ್ಗೆ ಕೊಟ್ಟಿರಲ್ಲ ಕಣಮ್ಮ. ಅದಕ್ಕೆ ನಿನ್ಗೆ ಹೇಳ್ದಂಗೆ ಕೇಳ್ದಂಗೆ ನಾನು ಊರಿಗೆ ಹೋಗ್ಬಿಟ್ರೆ ನೀನ್ ಇನ್ನೂ ಕೋಪ ಮಾಡ್ಕೊಳ್ತೀಯ. ಮೊದ್ಲೇ ಒಂದ್ 2-3 ದಿವಸದಿಂದ ಮನೆ ಕಡೆ ಬಂದಿರೋದಕ್ಕೆ ಕೋಪ ಮಾಡ್ಕೊಂಡು ಮುನಿಸ್ಕೊಂಡು ನಿಂತಿದ್ದೆ. ಅಂತದ್ರಲ್ಲಿ ಇವಾಗ್ಲೂ ಬರಿಲ್ಲ ಅಂದ್ರೆ ಬೇಜಾರ್ ಮಾಡ್ಕೊಳ್ತೀಯ ಅಂತ ಬಂದು ಕೊಟ್ಟೋಗಕ್ ಬಂದಿದ್ ನಾನು. ತಿರ್ಗಾ ನಾನು ಇವಾಗ ತೋಟದ ಹೋಗ್ಬಿಟ್ಟು ಹಸುಗಳನ್ನೆಲ್ಲ ಬಿಟ್ಕೊಂಡ್ ಬರ್ಬೇಕು. ಬೂಸ ಎಲ್ಲ ನೇನಾಗ್ಬೇಕು, ಹಾಲ್ ಕರಿಬೇಕು, ಹಾಲಾಕ್ ಬರ್ಬೇಕು. ಒಂದೊಂದ್ 2 ಕೆಲಸ ಇಲ್ಲ ಕಣಮ್ಮ. ಸುಮ್ಕಿರು, ನಿನಗ್ ಗೊತ್ತಾಗಲ್ಲ. ಸರಿ ಕಣಮ್ಮ, ಆಯ್ತು. ಹೋಗ್ ಬಾ ಹಂಗಾರೆ. ಪಾಪ ಕೆಲ್ಸ ಆಯ್ತಂತ ಹೇಳ್ತಿದ್ಯಾ. ಹಸುಗಳು ಬೇರೆ ನೋಡ್ಕೋಬೇಕು, ಹೊಲತ್ತಾವ್ ಬೇರೆ ಇಟ್ಕೊಂಡ್ ಬರ್ಬೇಕಂತ ಹೇಳ್ತಿದ್ಯಾ. ಹೊಲತ್ತಾವ್ ಹೋಗ್ಬಿಟ್ಟು ಹೋಗ್ಬಾರ ಅಮ್ಮಣಿ. ಜೋಪಾನಾಗ ಹೋಗ್ಬಾ. ನಾನ್ ತೋಟದ ಹೋಗೋಣಂತಿದ್ದೆ, ಅಷ್ಟೊಂದು ನಮ್ಮ ಅಜ್ಜನೇ ಬಂತು ಹೆಂಗ. ರಜ, ಯಾಕಜ ಇಷ್ಟೊಂದು ತಡ ಮಾಡ್ಕೊಂಡ್ ಬಂದೆ? ಯಾಕೆ ಬೇಗ ಬರಕ್ಕಾಗ್ಲಿಲ್ವಾ ನಿನ್ಗೆ? 12 ಗಂಟೆಗೆ ಬರ್ತೀನಂತ ಹೇಳ್ಬಿಟ್ಟು ನೀನು 1-1:30 ಆದ್ರೂ ನೀನು ಆಸಾಮಿ, ನೀನು ಮನೆ ಕಡೆ ಬರಂಗಿಲ್ವಲ್ಲ ನೀನು. ಅಲ್ಲಿ ತಿಪ್ಟೂರಲ್ಲಿ ಏನ್ ಮಾಡ್ತಿದ್ದೆ ನೀನು? ಈಟೋವರೆಗೂ ಇದೊಳ್ಳೆ ಸರಿ ಆಗೋಯ್ತು ಕಣೆ ನಿನ್ನಿಂದ. ತೋಟದ ಹೋದ್ರು ಯಾಕದೆ ಇಷ್ಟೊಂದು ತಡ ಮಾಡ್ಕೊಂಡ್ ಬರ್ತೀಯ ಅಂತ ಕೇಳ್ತೀಯ. ಹೊಲತ್ತ ಹೋದ್ರು ಹಿಂಗ್ ಹೇಳ್ತೀಯ, ತಿಪ್ಟೂರಿಗೆ ಹೋದ್ರು ಹಂಗೆ ಹೇಳ್ತೀಯಲ್ಲ. ಅಲ್ಕಣೆ, ಬಸ್ಸು ಆಟೋದವ್ರೇನು ನಾನ್ ಮಾಡಿಸ್ಬಿಟ್ಟಿದ್ದೀನ. ಅವ್ರು ಬಂದಾಗ ತಾನೇ ನಾನು ಹತ್ ಬರ್ಬೇಕಾಗಿರೋದು. ಕಾಯ್ಕೊಂಡ್ ನಿಂತಿದ್ದೆ ಕಣಮ್ಮ, ಅದಕ್ಕೆ ಗೊತ್ತಾಯ್ತು ಒಂದ್ರೇಟು. ಅವಾಗ ಬೇರೆ ಈ ಸ್ವಾನೆ ಬೇರೆ ಇಟ್ಕೊಂಡ್ಬಿಡುತ್ತೆ. ಏನ್ ಮಾಡನ್ ಹೇಳು? ಅಲ್ಲಲ್ಲೇ ನಿಂತ್ಕೊಂಡ್ ಬರ್ಬೇಕು. ಬೇಡ ಕಣಮ್ಮ, ಅತ್ಲಾಗ ಪಜಿತಿ ಅತ್ಲಾಗಿ. ನಾನ್ ಅತ್ಲಾಗ ಸುಮ್ಕೆ ಬೈಕಾರ ತಗೊಂಡ್ ಹೋಗಿದ್ರು ಆಗ್ತಿತ್ತು ಅನಿಸ್ಬಿಡುತ್ತೆ ಇವತ್ತು. ಅಷ್ಟೊಂದು ಬೇಜಾರಾಗೋಯ್ತು. 12 ಗಂಟೆಗೆ ಎಲ್ಲಾ ಕೆಲಸ ಮುಗಿಸ್ಕೊಂಡ್ಬಿಟ್ಟೆ ಕಣೆ. ಒಂದ್ ಅರ್ಧ ಮುಕ್ಕಾಲ್ ಗಂಟೆ ಅಲ್ಲೇ ನಿಂತ್ಕೊಂಡ್ಬಿಟ್ಟೆ ಇವತ್ತು. ಆ ಮಳೆ ಬೇರೆ ಜಿಟಿ ಹಂಗೆ ಅವಾಗ ಹಂಗೆ ಅನ್ಗೂಡುತ್ತೆ ಮಳೆ. ಬೇಡ ಕಣ ಮಾತ್ಲಾಗಿ, ಸುಮ್ಕಿರು. ಬಲು ಬೇಜಾರಾಗ್ಬಿಡುತ್ತೆ ಹೋಗ್ ಬರ ಅಷ್ಟೊತ್ತಿಗೆ. ಕಣಜ, ನಿನಗೆ ಎಷ್ಟಿಷ್ಟ ನಾನು ಹೇಳಿರೋದು? ಬೈಕ್ ತಗೊಂಡ್ ಹೋಗಜ, ಹಸ್ಗಳನ್ನ ಬೇರೆ ತೋಟತಾವ್ಲೆ ಕಟ್ಟಾಕ್ ಹೋಗ್ತೀಯ. ರಪ್ಪನ್ ಬಂದ್ಬಿಡ್ಬೋದು. ಬೈಕಲ್ಲಿ ಹೋಗೋದಕ್ಕೆ ಏನಾಗುತ್ತೆ? ಇನ್ನೇನು ಊರಲ್ಲೆಲ್ಲ ಹೆಂಗ್ ಓಡಿಸ್ತೀಯೋ ಹಂಗೆ ಅಲ್ಲೂ ಓಡಿಸ್ಕೊಂಡು ಹೋಗ್ಬೇಕು ನಿಧಾನಕ್ಕೆ. ಹೋಗ್ ಬರಜ ಅಂತ ಹೇಳಿರಿ ನೀನು. ನನ್ನ ಮಾತೇ ಕೇಳಲ್ಲಪ್ಪ ನೀನು. ಸುಮ್ಕಿರಿ ಅತ್ಲಾಗಿ, ತಲೆ ಕೆಟ್ಟ ಹೋಗ್ಬಿಡುತ್ತೆ ನನಗೂ ಅತ್ಲಾಗಿ. ಈಗ ಆಟೋ ಸಿಗಲ್ವಲ್ಲ, ಇಂಥ ಟೈಮಲ್ಲಿ ಬೈಕ್ ತಗೊಂಡು ಹೋಗಿದ್ರು ಆಗುತ್ತೆ ಅನ್ಸುತ್ತೆ. ಆರಾಮಾಗಿ ಅಪ್ಪನ್ ಬಂದ್ಬಿಡ್ಬೋದು ಅನ್ಸುತ್ತೆ. ಈ ಆಕ್ಸಿಡೆಂಟು ಅದು ಇದು ಆಗಿರುತ್ತಲ್ಲೇ ರೋಡ್ ಮಧ್ಯದಲ್ಲಿ, ಇವನ್ನೆಲ್ಲ ನೋಡ್ಬಿಟ್ರೆ ಭಗವಂತ, ಬೈಕ್ ಸೀಟ್ ಮೇಲೆ ಕೂತ್ಕೊಳಕ್ಕೂ ಭಯ ಆಗ್ಬಿಡುತ್ತೆ. ಅವೆಲ್ಲ ನೆನೆಸ್ಕೊಂಡ್ಬಿಟ್ರೆ ಈ ವಯಸ್ಸಾದಿನ ಕಾಲಕ್ಕೆ ಇವೆಲ್ಲ ಬೇಕಾ ನನಗೆ? ಸುಮ್ಕೆ ನನ್ ತೀಟಿಗೆ ನಾನು ಆಟೋಗೋ ಬಸ್ಸಿಗೆ ಹೋಗಿ ಆರಾಮಾಗಿ ಬಂದ್ಬಿಡೋಣ ಅನ್ಸ್ಬಿಡುತ್ತೆ. ಅದಕ್ಕದ್ಲಾಗ ತಗೊಂಡ್ ಹೋಗಲ್ ಕಣೆ. ಎರಡೆರಡು ತರ ನೀನೇ ಮಾತಾಡ್ತೀಯಪ್ಪ. ಆಯ್ತು ಬಿಡು, ಇನ್ನೇನ್ ಮಾಡಕ್ಕಾಗುತ್ತೆ. ಬಾ, ಊಟ ಮಾಡ್ಕೊಂಡೆ ಹೋಗುವಂತೆ ತೋಟತಾವ. ಏನ್ ಹಸ್ಗಳನ್ನ ನೋಡ್ಕೊಂಬಂದು ನಾನು ಹೋಗ್ಬರೋಣ ತೋಟತಾವ. ನಾನಿನ್ನೇನು ಹೊಲ್ಟಿದ್ದೆ ತೋಟತಾವ ಹೋಗ್ಬಿಟ್ಟು ಹಸ್ಗಳನ್ನೆಲ್ಲ ನೋಡ್ಕೊಂಬರೋಣಂತ. ಅಷ್ಟರಲ್ಲಿ ಆ ಹುಡುಗಿ ಬಂದ್ಲು, ನೇತ್ರಮ್ಮ ಬಂದ್ಬಿಟ್ಟು ಮಾವಿನ ಹಣ್ಣೆಲ್ಲ ಕೊಟ್ಟೋದ್ಲು. ಅವಳ ಹತ್ರ ಒಂಗಳಿಗೆ ಮಾತಾಡ್ಕೊಂಡ್ ನಿಂತ್ಕೊಂಡ್ಬಿಟ್ಟೆ. ಆಮೇಕಿಂದ ಇನ್ನೇನ್ ಇವಾಗ ಹೊಲ್ಟನ, ಇನ್ನೇನ್ ತೋಟದ ಹತ್ರ ಹೋಗೋಣ ಅಂತ ಹೊಲ್ಟಿದ್ದೆ. ಅಷ್ಟ್ರಲ್ಲಿ ನೀನ್ ಬಂದೆ ಕಣಜ. ಏನ್ ತಗೊಂಬಂದಿದ್ದೆ ಅದ್ ಕವರಲ್ಲಿ? ಯಾತು ಇಲ್ ಕಣೆ, ಆ ಕಡೆಯಿಂದ ಬರ್ತಿರ್ಬೇಕಾದ್ರೆ ಕುರಿ ಬೋಟಿ ತಗೊಂಬಂದೆ ಕಣೆ. ಬಲು ದಿವಸ ಆಗೈತು ಕುರಿ ಬೋಟಿಯಿಂದ ತಿಂದು. ಹಂಗಾಗಿ ನೀನ್ ಬೇರೆ ಮಸಾಲೆ ಎಲ್ಲ ಅರ್ದ್ಬಿಟ್ಟು ಬಲು ಚೆನ್ನಾಗಿ ಮಾಡ್ತೀಯ ಕುರಿ ಬೋಟಿದು. ಮಾಡ್ಬಿಟ್ಟು ರೊಟ್ಟಿ ಗಿಟ್ಟಿನೋ ಮುದ್ದೆ ಮಾಡ್ತೀಯಲ್ಲ, ಬಲು ಚೆನ್ನಾಗಿರುತ್ತೆ. ಅದಕ್ಕೆ ಈ ಮಳೆ ಬೇರೆ ಇಟ್ಕೊಂಡಿತ್ತು ನೋಡು, ಸ್ವಾನೆ ಬೇರೆ. ಈ ಗುಡ್ರಿಗೂ ಅದಕ್ಕೂ ಖಾರವಾಗಿ ಏನಾರು ತಿನ್ಬೇಕನ್ನಿಸ್ತಿತ್ತು ಕಣೆ. ನನಗೂ ಒಂದ್ ವಾರದ 15 ದಿವಸದಿಂದ ಏನು ಬೇರೆ ಊಟ ಮಾಡಿರಲ್ಲ. ಕೋಳಿ ಸಾರು ಏನು ಕಟ್ ಮಾಡಿಸ್ಕೊಂಡ್ ಬಂದಿರೋದಲ್ಲ, ಅದಕ್ಕೆ ಏನಾರ ತಿನ್ಬೇಕನ್ನಿಸ್ತಿತ್ತು. ಅದಕ್ಕತ್ಲಾಗಿ ಹೋಗಿ ಒಂದೆರಡು ಇದು ಬೋಟಿ ತಗೊಂಬಂದೆ ಕಣೆ. ಬಲು ಚೆನ್ನಾಗೈತೆ. ಎಲ್ಲ ಕ್ಲೀನ್ ಎಲ್ಲ ಮಾಡಿಸ್ಕೊಂಡ್ ಬಂದಿದ್ದೀನಿ ಅಲ್ಲೇನೆ. ಇನ್ನೇನಿಲ್ಲ,
ಹೋಗ್ಬಿಟ್ಟು ಚೆನ್ನಾಗಿ ಒಂದ್ ಎರಡ್ ಮೂರ್ ಸಲ ತೊಳೆದ್ಬಿಟ್ಟು ಮಸಾಲ ಎಲ್ಲ ಅರ್ದ್ಬಿಟ್ಟು ಒಂದ್ ಸ್ವಲ್ಪ ಚೆನ್ನಾಗಿ ಗಟ್ಟಿ ಗಟ್ಟಿಯಾಗಿ ಮಾಡೇ ಒಂಚೂರು ತಿನ್ನೋಣ, ಬಲು ಚೆನ್ನಾಗಿರುತ್ತೆ. ಬಲು ದಿವಸ ಆಗೋಯ್ತು ಕಣೆ. ಬೋಟಿ ಗೊಜ್ಜಿಂದ ಊಟ ಮಾಡಿ. ಕುರಿ ಬೋಟಿ ತಗೊಂಬಂದೆ ಅಲ್ಕಣಜ. ನಿನಗೆ ಮಾಡಕ್ಕೆ ಆಮೆ ಇದ್ರೆ ತಾನೇ ನಿನಗೆ. ಹಿಂಗೆ ಅದು ಇದು ತಗೊಂಬರಕ್ಕೆ ಅರ್ಧ ಹೋಗ್ತೀಯ ಕಣಿ. ಹೇಳು ನಾಟಕ ಮಾಡ್ಕೊಂಡು ನೀನು. ಅದ್ ತಗೊಂಬರ್ಬೇಕು, ಮಾತ್ರೆ ತಗೊಂಬರ್ಬೇಕು, ಅದು ತಗೊಂಬರ್ಬೇಕು, ಇದ್ ತಗೊಂಬರ್ಬೇಕು ಅಂತ ನಾಟಕ ಮಾಡ್ಕೊಂಡು ಈ ಬೋಟಿ ತಗೊಂಬರಕ್ಕೆ ಹೋಗಿಯಾ ಅಂತೆ. ನನ್ಗೆ ಯಾಕೆ ಅನುಮಾನ ಬಂತು. ಆದ್ರೂ ಬೆಳಗ್ಗೆದೇನೆ ಏನ್ ಇವತ್ತು ಈ ವಜ್ಜ ಮಾತ್ರೆ ಗೀತ್ರೆ ತರ್ಸದಿದ್ರೆ ಆ ಹುಡ್ಗನ್ ಕೈಲ, ಇಲ್ಲ ಸರೋಜಮ್ಮ ತಿಪ್ಟೂರಿಗೆ ಹೋದ್ರೆ ತರ್ಸೋದು. ನಾನೇ ಮಾತ್ರೆ ತಗೊಂಬರ್ತೀನಿ ಅಂತ ಹೊರಟು ಬಿಟ್ಟೈತಲ್ಲ ಇವತ್ತು. ಏನ್ ಸಮಾಚಾರ ಅಂತ ಆದ್ರೂ ಅನ್ಕಂಡೆ ಮನ್ಸಲ್ಲಿ. ನೋಡು ನಾನು ಹೇಳ್ಕೊಂಡಾಗ ಹೋಗ್ಬಿಟ್ಟು ಕುರಿ ಬೋಟಿ ತಗೊಂಬಂದಿಯಲ್ಲ ನಾ ಅಲ್ಕಣ ಜೋ. ಮುಂದಿನ ವಾರ ಏನಾದ್ರು ತಗೊಂಬಂದಿದ್ರೆ ಕೋಳಿ ಗಿಳಿ ಏನಾದ್ರು ಕಟ್ ಮಾಡ್ಕೊಂಡ್ ಬಂದಿದ್ರು ಆಗ್ತಿತ್ತು. ಹೋಗತ್ಲಾಗಿ ನಿನ್ಗೆ ಮಾಡಕ್ ಕ್ಯಾಮಿಲ್ಲ ನಿನ್ಗೆ. ಅದಕ್ಕಿಂತ ಅವತಾರಗಳು ಮಾಡ್ತಿರ್ತೀಯ ನೀನು. ಆದ್ರೂ ಏನಾರ ವ್ಯಾಪಾರದವ್ರು ಬಂದ್ರೆ ದುಡ್ಡು ಕೊಡೋದೇ ಇಲ್ಲಿ ಸೊಳ್ಳೆ ಪರ್ದೆ ತಗೊಂತೀನಿ, ಬೆಡ್ಶೀಟ್ ತಗೊಂತೀನಿ, ತಗೊಂಬಾರದೇ ಇಲ್ಲಿ ಒಂದು 500 ರೂಪಾಯಿ ಕಾಸಿದ್ರೆ ಅಂತ ಕೇಳಿದ್ರೆ ಇಲ್ ಕಣಮ್ಮ ನಂತವ ಒಂದ್ ಪೈಸೆನೂ ಇಲ್ಲ. ನಾನೇ ದುಡ್ಡು ಇಲ್ದಲೆ ನಾನೇ ಅಲ್ದಾಡ್ತಿದ್ದೀನಿ ಅಂತ ಮಾತ್ರ ಹೇಳ್ತೀಯ. 1 ರೂಪಾಯಿನೂ ಕೊಡಲ್ಲ. ಇಂಥದಕ್ ಮಾತ್ರ ದುಡ್ಡೆಲ್ಲ ಎತ್ಲಾಗಿಂದ ಬರುತ್ತೋ ನಿನ್ಗೆ. ನೋಡಿ ಇವಜ್ಜಿ ರೇಗಾಡೋದು ಅಲ್ಕಣೆ. ನಾನು ಏನೋ ಮನ್ಸಲ್ಲಿ ಅನ್ಕಣೆ ಕಣೆ. ನಾನು ಏನ್ ಅನ್ಕೊಂಬಂದು ಹಂಗೇ ಆಡ್ತಿದ್ಯಾ ನೀನಂತೂ. ಅದೇನೋ ಅಂತಾರಲ್ಲ ಹಂಗೆ ಕಣೆ, ನಿಂದೊಂಥರ ಗಾದೆ ನಿಂದು. ಏನಾಗುತ್ತೆ ತಗೊಂಡೋಗಿ ಮಾಡುವಾಗೆ ಸುಮ್ಕೆ. ಇತ್ತ ಬಾಯ್ಲಿ ನಿನ್ ಕೈಲಿ ಮಾಡಕ್ಕಾಗ್ಲಿಲ್ಲ ಅಂದ್ರೆ ಆ ಹುಡುಗಿಗೆ ಹೇಳ್ತೀನಿ, ಅಮ್ಮನಿಗೆ ಹೇಳ್ತೀನಿ, ಸರೋಜಮ್ಮಗೆ. ಅವಳೇ ಮಾಡಾಕ್ತಲ್ಲ, ಇನ್ನೇನು ಮಾಡಕ್ಕಾಗುತ್ತೆ. ನೀನ್ ಇಲ್ದವೆಲ್ಲ ಮಾತಾಡ್ತೀಯ ನೀನು. ಏನ ಅಪರೂಪಕ್ಕೆ ಕುರಿ ಬೋಟಿ ತಗೊಂಬಂದಿದೀನಿ, ಕುರಿ ಬೋಟಿಗೆ ಗೊಜ್ಜು ಒಂದ್ ಸ್ವಲ್ಪ ಮಸಾಲೆ ಎಲ್ಲ ಚೆನ್ನಾಗಿ ಮಾಡ್ತೀಯಲ್ಲ, ಅದಕ್ಕೆ ತಗೊಂಬಂದು ಮಾಡಿಸ್ಕೊಂಡು ತಿನ್ನೋಣ ಅಂತ ನಾನ್ ಹೇಳಿದ್ರೆ 1 ವಾರದಿಂದ ಯಾಕೆ ಬಾಯೆಲ್ಲ ಸಪ್ಪೆ ಸಪ್ಪೆ ಆಗ್ತಿತ್ತು. ಏನ ಆಸೆಗೆ ಮಾಡಿಸ್ಕೊಂಡು ತಿನ್ನೋಣ ಅಂತ ಹೇಳಿದ್ರೆ ನೀನು ಇಲ್ದವೆಲ್ಲ ಮಾತಾಡ್ತೀಯ. ಸರಿ ಕಣ, ಆಯ್ತು ಬಿಡು. ನಿನ್ ಕೈಲಿ ಮಾಡಕ್ಕಾಗ್ಲಿಲ್ಲ ಅಂದ್ರೆ ಬಿಡು. ನಾನು ಮಾಡಿಸ್ಕೊಂಡು ತಿಂತೀನಿ. ಇತ್ತ ಬಾಯಿಲಿ ಅಲ್ಲೇ ಕೋಪ ಮಾಡ್ಕೊಂಡು ರೇಗಾಡೋದ್ ನೋಡಿ ನೀನು. ಏನೋ ಒಳ್ಳೇದು ಕೇಳಕ್ ಹೋದ್ರೆ ಬರೀ ಇಂಥವೇ ಮಾತಾಡ್ತೀಯ ನೀನು. ನಾನು ಆದ್ರೂ ಅನ್ಕೊಂಡ್ ಬಂದೆ. ನಮ್ಮ ಅತ್ತೆ ಈಟತ್ತರ್ಗೂ ಸುಮ್ನೆ ಕುಂತಿದ್ದ ಅತ್ತೆ ಅಲ್ಲೇ ಜೋರಾಗಿ ಮಾತಾಡ್ತೈತಂದ್ರೆ ನಮ್ಮ ಮಾಮ ಬಂದಿರುತ್ತೆ. ನಮ್ಮ ಮಾಮನಿಂದ ಏನ ಕೋಳಿ ಜಗಳ ಮಾಡ್ತಿರುತ್ತೆ ಅನ್ಕೊಂಡೆ. ಹಂಗೇನೆ ಅಲ್ಲೇ ಶುರು ಮಾಡ್ಕೊಂಡ್ಬಿಟ್ಟೈತ್ ನಮ್ಮ ಅತ್ತೆ. ನಮ್ಮ ಅತ್ತೆ ನಮ್ಮ ಮಾಮಂದು ಜಗಳ ಯಾವಾಗ್ಲೂ ಇದ್ದಿದ್ದೇನೆ. ಎಲ್ಲಿಂದ ತೋಟದಿಂದ ಬಂದ್ರು ಅಷ್ಟೇ, ಹೊಲ್ತಾವಿಂದ ಬಂದ್ರು ಅಷ್ಟೇ, ತಿಪ್ಪೂರಿಗೆ ಹೋಗಿ ಬಂದ್ರು ಅಷ್ಟೇ. ನಮ್ಮ ಅತ್ತೆ ಕಾಯ್ಕೊಂಡೆ ನಿಂತಿರುತ್ತೆ ನಮ್ಮ ಮಾಮನ್ ಜೊತೆ ಜಗಳ ಆಡಕ್ಕೆ. ಒಂದ್ಗಳಿಗೆ ಅಷ್ಟೇ ಅವ್ರು ಇಬ್ರದು ಜಗಳ. ಒಂದ್ಗಳಿಗೆ ಹಿಂಗೆ ಒಬ್ರಿಗೊಬ್ರು ಮಾತಾಡ್ಕೊಂಡು ವಾಸಾಡ್ಕೊಂತಾರೆ, ಆಮೇಲೆ ಸುಮ್ಮನಾಗ್ಬಿಡ್ತಾರೆ. ಒಬ್ರಿಗೊಬ್ರು ಮಾತಾಡ್ಸ್ಕೊಂಡು. ಇವಾಗ ಏನಾಯ್ತ ಏನ ಕೇಳಬೇಕು ಮೊದ್ಲು ಹೋಗ್ಬಿಟ್ಟು. ನಮ್ಮ ಮಾಮನಿಂದ ಬೇರೆ ಜಗಳ ಆಡ್ತೈತ್ ನಮ್ಮ ಅತ್ತೆ. ಅದೇನಾಯ್ತ ಏನ ಅತೈ ಅತೈ ಏನಾಯ್ತತೈ ನಿಲ್ಕೊಂಡ್ ಬಾರೆ ಅಮ್ಮಣ್ಣಿ. ನಿಮ್ ಮಾಮನಿಂದ ಒಂದ್ ಸ್ವಲ್ಪ ಹಂಗೆ ಮಾತಾಡ್ತಿದ್ದೆ ಬಾ. ಅಲ್ಕಣಮ್ಮ ಬಟ್ಟೆ ಎಲ್ಲ ತೊಳೆದ್ ಆಯ್ತೇನಮ್ಮ, ಒಣಗ್ಸ್ ಬಂದ ನೀನು? ಅಲ್ಕಣತೆ ನಾನೆಲ್ಲ ಬಟ್ಟೆ ಎಲ್ಲ ಒಣಗ್ಸ್ ಬಂದೆ ಕಣತೆ. ಅಲ್ಕಣತೆ ಮಾಮನಿಂದ ನೀನ್ ಯಾಕೆ ಹಿಂಗೆ ವಾಸಾಡ್ತಿದ್ಯಾ, ಯಾಕೆ ಹಿಂಗ್ ಜಗಳ ಮಾಡ್ತಿದ್ಯಾ ಅಂತ ಗೊತ್ತಾಗ್ಲಿಲ್ವಲ್ಲ ನನಗೆ. ಯಾಕೆ ಮಮ್ಮ, ಯಾಕೆ ಏನಾಯ್ತು ಮಮ್ಮ? ಯಾ ಅಮ್ಮಣ್ಣೆ, ನಿಮ್ಮ ಅತ್ತೆದು ಯಾವಾಗ ತಾನೇ ಜಗಳ ಮಾಡಲ್ಲ. ನಡಿ, ನೀನ್ ತಲೆ ಕೆಡಿಸ್ಕೊಬೇಡ ತಗ. ಏನಿಲ್ ಕಣೆ ಅಮ್ಮಣ್ಣಿ, ಅತ್ಲಾಗಿಂದ ತಿಪ್ಪೂರಿಂದ ಬರ್ತಿರ್ಬೇಕಾದ್ರೆ ನನಗೂ ಯಾಕ 1 ವಾರದಿಂದ ಯಾಕ ಬಾಯೆಲ್ಲ ಸಪ್ಪೆ ಸಪ್ಪೆ ಹಂಗ ಆಗಿತ್ತು. ಬೋಟಿ ಕುರಿ ಬೋಟಿಗಳು ಇದ್ದು ಹೋಗಿ 1-2 ಕುರಿ ಬೋಟಿದು ತಗೊಂಬಂದೆ ಕಣೆ ಅಮ್ಮಣ್ಣಿ. ಚೆನ್ನಾಗಿ ಬೋಟಿ ಗೊಜ್ಜು ಮಾಡಿಸ್ಬಿಟ್ಟು ಏನಾರನು ಮುದ್ದೆಯಿಂದನ ಇಲ್ಲ ರೊಟ್ಟಿಯಿಂದನ ಮಾಡಿಸ್ಕೊಂಡು ತಿನ್ನೋಣಂತ ನಾನ್ ತಗೊಂಬಂದ್ರೆ ನಿಮ್ಮ ಅತ್ತೆ ನೋಡಿದ್ರೆ ನಿಮ್ಮ ಅತ್ತೆ ನನ್ನ ಮೇಲೆ ರೇಗಾಡ್ತಿದ್ದಾಳಲ್ಲಮ್ಮ. ಅದು ಕೇಳಿದೀನಿ. ನಿನ್ ಕೈಲಿ ಆಗ್ಲಿಲ್ಲ ಅಂದ್ರೆ ಬಿಟ್ಬಿಡು, ಅಮ್ಮನಿಗೆ ಹೇಳ್ತೀನಿ, ಸರೋಜಮ್ಮ ಮಾಡ್ಕೊಡ್ತಾಳೆ, ಸುಮ್ಕಿರು ಅಂತ ಹೇಳಿದೀನಿ. ಅದಕ್ಕೆ ನನ್ ಮೇಲೆ ರೇಗಾಡ್ತಿದ್ದಾಳ ಅವಾಗ್ಲಿ. ನಾನು ನೋಡಮ್ಮ, ನಾನ್ ತಗೊಂಬಂದು ಹಾಕೋದನು ತಪ್ಪೇನೆ ಅಮ್ಮಣಿ. ನೋಡು, ನಿಮ್ಮ ಅತ್ತೆಗೆ ಒಂದೈಟು, ನೀನಾದ್ರೂ ಬುದ್ಧಿ ಹೇಳು ಒಂದೈಟು. ಅಲ್ಕಣತೈ ಮಾಮ ಅಪರೂಪಕ್ಕೆ ಬೋಟಿ ತಗೊಂಬಂದೈತೆ, ಬೋಟಿ ಗೊಜ್ಜು ಮಾಡಿಸ್ಕೊಂಡು ತಿನ್ನಕ್ಕೆ. ಅದ್ಯಾಕೆ ಮಾಮನ ಮೇಲೆ ರೇಗಾಡ್ತಿದ್ಯಾ ಅಂತ ನೀನು? ಅಪರೂಪದ ಬೋಟಿ ತಗೊಂಬಂದೈತೆ, ಸುಮ್ಕಿರು. ಕುರಿ ಬೋಟಿ ಬಲು ಚೆನ್ನಾಗಿರುತ್ತೆ. ಈ ಊಟಕ್ಕೆ ಹೋದಕ್ಕೂ ನನಗೂ ಖಾರವಾಗಿ ಏನಾದ್ರು ತಿನ್ಬೇಕನ್ನಿಸ್ತಿತ್ ಕಣಮ್ಮ. ನಾನು ಹೆಂಗ ನಮ್ಮ ಮಾಮ ತಿಪ್ಪೂರಿಗೆ ಹೋಗೈತೆ, ಏನಾದ್ರು ತರ್ಸೋಣ, ಕೋಳಿ ಗಿಳಿ ಕಟ್ ಮಾಡಿಸ್ಕೊಂಡ್ ಬರ್ಲಿ ಅಂತ ಹೇಳೋಣ ಅನ್ಕಂಡೆ. ಕಬಾಬ ಬಿರಿಯಾನಿ ಏನಾರ ಮಾಡ್ಕೊಂಡು ತಿನ್ನೋಣ ಅಂತ. ಅಷ್ಟ್ರಲ್ಲಿ ನೋಡು ನಮ್ಮ ಮಾಮ ಹೇಳಕ್ಕಿಂತ ಮುಂಚೆನೆ ತಗೊಂಬಂದ್ ಬಿಟ್ಟೈತೆ. ಮಾಮ ನನಗೆ ಇನ್ನೇನ್ ಕೆಲ್ಸ ಏನಿಲ್ ಕಣಮ್ಮ ಇವಾಗ. ಬಟ್ಟೆ ಗಿಲ್ತೆ ಎಲ್ಲ ತೊಳೆದು ಒಣಗಾಕಿ ಎಲ್ಲ ರೆಡಿ ಮಾಡ್ಕೊಂಡಿದೀನಿ. ಏನು ಎಲ್ಲ ಕೆಲಸ ಮುಗಿಸಿದೀನಿ ಕಣಮ್ಮ. ತಗೊಂಬ, ಇಲ್ಲಿ ಕರೆಂಟು ಐತೆ, ಬೇಗ ಖಾರಕ್ಕೆಲ್ಲ ರೆಡಿ ಮಾಡ್ಬಿಟ್ಟು ಅತ್ಲಾಗಿ ಬೋಟಿ ಗೊಜ್ಜು ಮಾಡ್ಕೊಡ್ತೀನಿ. ಅಲ್ಕಣಮ್ಮ, ಇವಾಗ ರೊಟ್ಟಿ ಮಾಡೋಣ, ಏನು ಚಪಾತಿ ಗಿಪಾತಿ ಮಾಡೋಣ, ಇಲ್ಲ ಮುದ್ದೆ ಮಾಡೋಣ ಮಾಮ? ಅಮ್ಮಣಿ, ಇನ್ನೊಂದು ವಿಷಯ ಏನಂದ್ರೆ ಈ ಬೋಟಿ ಮೇಲೆ ಮುದ್ದೆಗಿಂತ
ರೊಟ್ಟಿನೂ ಇಲ್ಲ ಚಪಾತಿ ಮಾಡ್ಬೇಡಿ ಅಮ್ಮಣಿ, ಬೋಟಿಗೆ ಹೋದ್ಮೇಲೆ ಬಲು ಚೆನ್ನಾಗಿರುತ್ತೆ ಕಣೆ ಅಮ್ಮಣಿ. ಹಾ 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 ಬಾಯಲ್ಲಿ ನೀರ್ ಬರುತ್ತೆ. ಅಮ್ಮಣಿ ಸರೋಜಮ್ಮ, ಒಂದ್ ಕೆಲಸ ಮಾಡು, ಖಾರಕ್ಕೆಲ್ಲ ನಿಮ್ಮ ಅತ್ತೆ ತೆಗಿತಾಳೆ, ಖಾರಕ್ಕೆಲ್ಲ ನಿಮ್ಮ ಅತ್ತೆ ತೆಗೆದ್ಬಿಟ್ಟು ಬೋಟಿಗೆ ಗೊಜ್ಜೆಲ್ಲ ಮಾಡ್ಕೊಡ್ತಾಳೆ. ನೀನು ರೊಟ್ಟಿ ತೊಟ್ಬಿಡಮ್ಮ. ರೊಟ್ಟಿನ ಚಪಾತಿ ಮಾಡ್ಬಿಡು ನೀನು. ಹ್ಮ್ ರೊಟ್ಟಿನ ಚಪಾತಿ ಮಾಡ್ಬಿಟ್ಟು ಒಂದಿಟ್ಟು ಅನ್ನ ಮಾಡ್ಬಿಡು ಸಾಕು. ಸಂಜೆಗೆ ಹೊಟ್ಟೆ ಕೂತ್ಕೊಂಡು ಊಟ ಮಾಡಿದ್ರೆ ಆಗುತ್ತೆ. ಬಲು ಚೆನ್ನಾಗಿ ಮಾಡ್ಬೇಕಣಮ್ಮ. ನಿಮ್ಮ ಅತ್ತೆ ಖಾರ ಎಲ್ಲ ಚೆನ್ನಾಗಿ ಹಾಕ್ತಾಳೆ, ಖಾರ ಮಸಾಲೆ ಎಲ್ಲ ಹಾಕಿ ಬಲು ಚೆನ್ನಾಗಿ ಮಾಡ್ತಾಳೆ. ಸರಿ ಕಣಮ್ಮ, ಆಯ್ತು ಹಂಗೆ ಮಾಡ್ತೀವಿ ಕಣಿ, ಹೇಳು. ಸಾಕ್ ಬಿಡೆ, ಅದೇ ಟೊತ್ ಕೋಪ ಮಾಡ್ಕೊಳ್ತೀಯೋ. ಅಯ್ಯ 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 ಅಯ್ಯ, ತಿಪ್ಟೂರಿಂದ ನಾನು ಸುಸ್ತಾಗಿ ಬಂದಿದ್ದೀನಿ, ಒಂದ್ ಕಪ್ಪು ಕುಡಿಯಕ್ ನೀರಾದ್ರೂ ಕೊಡ್ತಾಳಂತ ನಾನ್ ಕಾಯ್ಕೊಂಡಿದ್ರೆ ನೀನು ಇನ್ನು ಕೋಪ ಮಾಡ್ಕೊಂಡು ಮಕ ಆ ಕಡೆ ತಿರ್ಸ್ಕೊಂಡೆ ನಿನ್ಕೊಂಡ್ಬಿಟ್ಟಲ್ಲೇ. ಅಯ್ಯ ಅಯ್ಯ, ಆಯ್ತು ಬಿಡಮ್ಮ ಅತ್ಲಾಗಿ, ಇನ್ನೇನ್ ಮಾಡಕ್ಕಾಗುತ್ತೆ ಅತ್ಲಾಗಿ. ನೀನು ಹೇಳ್ದಂಗೆ ಕೇಳ್ದಂಗೆ ತಗೊಂಬಂದಿದ್ದಕ್ಕೆ ಇವತ್ತು ಒಂದ್ ದಿವಸ ಬಿಟ್ಬಿಡತ್ಲಾಗಿ. ಹೋಗಿ ಒಂದ್ ಸ್ವಲ್ಪ ಖಾರವಾಗಿ ಮಾಡಿ. ಬಲು ಚೆನ್ನಾಗಿ ಮಾಡು ಒಂದ್ರೇಟು. ಒಂದ್ರೇಟು ಮಸಾಲೆ ಅವೆಲ್ಲ ಜಾಸ್ತಿ ಅನ್ನಂಗೆ ಹಾಕು, ಚೆನ್ನಾಗಿ ಮಾಡು. ಹೆಂಗ ಅದ್ರಲ್ಲೂ ಕುರಿ ಬೋಟಿ ಅವೆಲ್ಲ ಐತಿದ್ರೆ ಬೋಟಿಗೆ ಅಂದ್ರೆ ಒಂದ್ ಸ್ವಲ್ಪ ಮಸಾಲೆ ಜಾಸ್ತಿ ಅನ್ನಂಗೆನೆ ಹಾಕ್ಬೇಕು. ಚೆನ್ನಾಗಿ ಮಾಡಿ ಒಂದ್ರೇಟು.